ಎಜಿ ನ್ಯೂಸ್ಗೆ ಸ್ವಾಗತ. ಎರೆಹಂಚಿನಾಳ ಗ್ರಾಮದ ವಿವಿಧ ಹೊಸ ರಸ್ತೆ ಕಾಮಗಾರಿ, ಡಾಂಬರ್ ರಸ್ತೆ, ಸೇತುವೆ ನಿರ್ಮಾಣ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಪಟ್ಟಣದ ಎರೆಹಂಚಿನಾಳ ಕಣಕಿನಹಾಳ್ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಈ ಹೊಸ ರಸ್ತೆ ಕಾಮಗಾರಿ, ಸೇತುವೆ ಡಾಂಬರೀಕರಣ ಮಾಡಿಕೊಡಬೇಕು. ಎರೆಹಂಚಿನಾಳ ಗ್ರಾಮದಿಂದ ನರೇಗಲ್ಗೆ ಹೋಗುವ ಈ ರಸ್ತೆಯ ಡಾಂಬರೀಕರಣ ಕಿದ್ದು ರಸ್ತೆ ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದ್ದನ್ನ ಶೀಘ್ರದಲ್ಲೇ ಮಾಡಿಕೊಡಬೇಕು. ಎರೆಹಂಚಿನಾಳ ಗ್ರಾಮದಿಂದ ಕುಟುಂಬಚಿಗಿ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆಯನ್ನ ಪಕ್ಕ ರಸ್ತೆಯನ್ನಾಗಿ ಹೊಸ ಕಾಮಗಾರಿ, ಡಾಂಬರೀಕರಣ, ಇದರ ಜೊತೆಗೆ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು. ಎರೆಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ 4 ಬಯಲು ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು. ಕೊಪ್ಪಳ ಜಿಲ್ಲೆಯಾದ್ಯಂತ ಪ್ರತಿ ವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗ್ತಾ ಇದ್ದಾರೆ. ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜಮೀನನ್ನ ಬಿತ್ತನೆ ಮಾಡದೆ ಬಿಟ್ಟಿದ್ದಾರೆ. ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯಲ್ಲಿ 1 ಜಿಂಕೆ ವನ ನಿರ್ಮಾಣ ಮಾಡಬೇಕು. ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿವಿಧ ಕಾಮಗಾರಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ರವರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ಮನವಿ ಸ್ವೀಕರಿಸಿದ ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ರವರು ಈ ರಸ್ತೆ ಕಾಮಗಾರಿ, ಡಾಂಬರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಕಳಿಸಿಕೊಡುವುದಾಗಿ ಸಂಸದರು ಭರವಸೆ ಕೊಟ್ಟಿದ್ದಾರೆ. ಇಂದು ನಮ್ಮ ಕುಕನೂರಿನಿಂದ ಚಿಕ್ಕನಕೊಪ್ಪದವರೆಗೆ 6 ಕಿಲೋಮೀಟರ್ ರಸ್ತೆ, ಎರೆಹಂಚಿನಾಳ ಗ್ರಾಮದಿಂದ ಕನ್ನಾಳವರೆಗೆ 13 ಕಿಲೋಮೀಟರ್ ರಸ್ತೆ ಐತಿ. ಅಂದ್ರೆ ಇವತ್ತು ಎಷ್ಟೈತೆ, ಕುಕನೂರ್ಲಿಂದ ನೇರ ಗದಗ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು 30 ಕಿಲೋಮೀಟರ್ ಆಗುತ್ತೆ. ಇವತ್ತು ತಿಮ್ಮಾಪುರ, ಹಳ್ಳಿಗುಡಿ, ಏನು ಹರ್ಲಾಪುರ, ಈ ಲಕ್ಕುಂಡಿ ಮಾರ್ಗವಾಗಿ ಹೋದ್ರೆ 64 ಕಿಲೋಮೀಟರ್ ಆಗುತ್ತೆ. ಇದು ಒಳಗಾಗುತ್ತೆ, ಸಮೀಪ ಆಗುತ್ತೆ ಅಂತ ಒಂದು 15 ವರ್ಷದಿಂದ ನಾವು ಮನವಿ ಕೊಟ್ಕೊಂತ ಬಂದ್ವಿ. ಅದೇ ಥರನಾಗಿ ಇವತ್ತು ನಾವು ರಾಜಶೇಖರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವ್ರ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ. ಅದೇ ಥರನಾಗಿ ನಮ್ದೀಗ ರೈತರು ಮುಂಗಾರಿ ಬಿತ್ತಾರ. ಜಿಂಕಿಗಳು ಎಷ್ಟೋ ದಿನ 2009ರಿಂದ ಒಂದು ಹೋರಾಟ ಮಾಡಿದ್ರೆ ಏನೋ ಒಂದು ಜಿಂಕಿ ವನ ಮಾಡಿಲ್ಲ. ಇವತ್ತು ಜಿಂಕಿ ಸಲುವಾಗಿ ಕೆಲವೊಬ್ರು ಕರೆವಲ್ಲ ಬಿಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಏನೋ ಹಣ್ಣಿನ ಏಟ್ ಕಾಟ, ಇವತ್ತು ಮತ್ತೆ ತಿಂಗಳದಾಗ ಮನೆ ಬಿತ್ತಾರ, ಇನ್ನೂ ಮಳೆ ಬೇಕು ಅಂಥದ್ರಲ್ಲಿ ಜಿಂಕಿ ಕಾಟ ಹೆಚ್ಚಾಗಿ ಅದೊಂದು ಜಿಂಕಿದು ಒಂದು ವನ ಮಾಡ್ರಿ, ರೈತಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ. ಅದೊಂದು ಮಾಡ್ತು ಅಂತ ಹೇಳ್ಯಾರ. ಈಗ ಕೆಲವೊಂದು ರಸ್ತೆ ಅಲ್ದ ಇವತ್ತು ನೆರಗಲ್ ರಸ್ತೆ, ಆಮೇಲೆ ಕೆಲವೊಂದು ಅದು ಕಿತ್ತೈತಿ, ಅದನ್ನು ಮಾಡಂತ ಹೇಳಿವಿ. ಹುಂಚಿದಾರಿ ರಸ್ತೆಗೆ ಸೇತುವೆ ನಿರ್ಮಾಣ ಮಾಡಂತೇಳಿ ಅದು ಒಂದೈತಿ. ಬಯಲು ಶೌಚಾಲಯ ಮಾಡಂತೀವಿ ಎರೆಹಂಚಿನಾಳ ಗ್ರಾಮದಲ್ಲಿ, ಅದಕ್ಕೆ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ. ಇವತ್ತೇನು ವಿವಿಧ ಹುಂಚಿದಾರಿ ಆಯ್ತು ಎಲ್ಲ ಅಭಿವೃದ್ಧಿ ಕೆಲಸನ ನಾವು ಎಲ್ಲವಕ್ಕೂ ಇವತ್ತು ಮನವಿ, ಇವತ್ತು ಡಿಸಿಗೆ, ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ. ಎಲ್ಲ ಮನವಿ ಮಾಡಿಕೊಡ್ತು ಅಂತಾನೆ ಒಂದು ಅವರು ಹೋದ್ರು. ಇವತ್ತೇನು ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ಶಾಸಕರ ಸಂಸದರು ಇವತ್ತು ರಾಯರೆಡ್ಡಿಗೆ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟಾರ. ಅಲ್ಲಿ ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯವಾಗಿ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ. ಇನ್ನು ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರೆಡ್ಡಿ, ಉಮೇಶ್ ನಾಗರೆಡ್ಡಿ, ಸರೋಜಾ ಪತ್ತಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.